ತೀವ್ರ ಮುಜುಗರಕ್ಕೆ ಸಿಲುಕಿದೆ ಈಗ ರಾಜ್ಯ ಕಾಂಗ್ರೆಸ್. ಕಾರಣ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ. ರಾಜ್ಯಸಭಾ ಚುನಾವಣೆಯ ಗೆಲುವಿನ ಖುಷಿಯಲ್ಲಿ ಇರಬೇಕಾದಂತಹ ನಾಯಕರಿಗೆ ಹೊಸ ಟೆನ್ಷನ್. ಸಹಜವಾಗಿಯೇ ಬಿಜೆಪಿಗೆ ಮತ್ತೊಂದು ಪ್ರಬಲ ಅಸ್ತ್ರ ಸಿಕ್ಕಿದೆ ಲೋಕಸಭಾ ಚುನಾವಣೆಗೆ. ವಿಧಾನಸೌಧದಲ್ಲಿಯೇ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತಹ ಘೋಷಣೆ, ನೂತನ ರಾಜ್ಯಸಭೆಯ ಸದಸ್ಯ ನಾಸಿರ್ ಹುಸೇನ್ ಅವರ ವರ್ತನೆ, ಇವೆಲ್ಲವೂ ಕೂಡ ಬಿಜೆಪಿಗೆ ಚುನಾವಣೆಯ ಸಂದರ್ಭದಲ್ಲಿ ದೊಡ್ಡ ಅಸ್ತ್ರ ಸಿಕ್ಕಂತಾಗಿರುವಂತಹದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ರವೀಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರವೀಶ್, ಒಂದು ಕಡೆ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕಾಂಗ್ರೆಸ್ನ ಕಾರ್ಯಕರ್ತರಿಂದ, ಮತ್ತೊಂದು ಕಡೆ ಅದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಹೋದಂತಹ ಪತ್ರಕರ್ತರ ಮೇಲೆ ನಾಸಿರ್ ಹುಸೇನ್ ಅವರಿಂದ ದರ್ಪ. ಈ ಎಲ್ಲ ಬೆಳವಣಿಗೆಗಳು ಏನನ್ನ ಸೂಚಿಸ್ತಾ ಇದೆ, ಯಾವ ಸಂದೇಶವನ್ನ ಈ ನಾಯಕರು ರವಾನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ರವೀಶ್? ಪ್ರೇಮ್, ಪ್ರಮುಖವಾಗಿರ್ತಕ್ಕಂಥದ್ದು ವಿಧಾನಸೌಧಕ್ಕೆ ತನ್ನದೇ ಆದ ಗೌರವ ಇದೆ. ಅಂದ್ರೆ ಯಾವುದೋ ಗಲ್ಲಿ ನಿಂತ್ಕೊಂಡು ಯಾರೋ ಬೆಂಬಲಿಗರು ಈ ರೀತಿ ಘೋಷಣೆ ಕೂಗ್ತಾರೆ ಅಂದ್ರೆ ಅದು ಕೂಡ ದೇಶದ್ರೋಹವೇ. ಇಂತಹ ಸಂದರ್ಭದಲ್ಲಿ ವಿಧಾನಸೌಧದ ಒಳಗಡೆನೆ ಈ ರೀತಿ ಘೋಷಣೆ ಕೂಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಮಹಾಪರಾಧ ಅಂತ ಕೂಡ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಹಾಗಾಗಿ ಇದನ್ನ ಯಾವ ರೀತಿ ಬೇಕಾದ್ರೂ ಕೂಡ ನಾಸಿರ್ ಹುಸೇನ್ ಅವರು ಕ್ಲೈಮ್ ಮಾಡ್ಕೊಳ್ಬಹುದು. ಯಾಕಂದ್ರೆ ಅವ್ರ ಸುತ್ತ ಇರ್ತಕ್ಕಂಥವ್ರ ಬೆಂಬಲಿಗರು, ದುಶ್ಮನ್ಗಳು ಯಾರನ್ನ ಅಂತ ಅನ್ಕೋಬೇಕು. ಹಾಗಾಗಿ ಅವ್ರ ಸುತ್ತ ಇರ್ತಕ್ಕಂಥವ್ರು ಜೈಕಾರ ಹಾಕುವಂಥವ್ರು ಬೆಂಬಲಿಗರೇ ಆಗಿರ್ತಾರೆ ಸಹಜವಾಗಿ. ಹಾಗಾಗಿ ಅದನ್ನು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೀತಿಯಲ್ಲೂ ಕೂಡ ಕ್ಲೈಮ್ ಮಾಡ್ಕೊಳ್ಳುವಂತ ಸಾಧ್ಯತೆಯೂ ಕೂಡ ಇದೆ. ಹಾಗಾಗಿ ಆ ಒಂದು ನಾಸಿರ್ ಹುಸೇನ್ನ ಬೆಂಬಲಿಗೆ ಸುತ್ತ ಇರ್ತಕ್ಕಂಥವ್ರು ಜೈಕಾರ ಕೂಗೋದ್ರ ಜೊತೆಗೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತಾರೆ ಅಂದ್ರೆ ಖಂಡಿತವಾಗಿ ಕೂಡ ಅವರು ಆಪ್ತರೇ ಆಗಿರ್ತಾರೆ ಅನ್ನೋದ್ರ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಬಿಜೆಪಿ ಕೂಡ ಅದನ್ನೇ ಆರೋಪ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಅದನ್ನ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಕನಿಷ್ಠ ಪಕ್ಷ ತಾಳ್ಮೆಯಿಂದ ಅದಕ್ಕೆ ರಿಯಾಕ್ಟ್ ಮಾಡೋದಕ್ಕೂ ಕೂಡ ನಾಸಿರ್ ಹುಸೇನ್ ಅವರು ಹೋಗಿಲ್ಲ. ಹಾಗಾಗಿ ಅಲ್ಲಿ ಎಲ್ಲೋ ಒಂದ್ ಕಡೆ ಗೆದ್ದ ಸಂಭ್ರಮವೋ, ಅಲ್ಲೇ ಆಗಿರ್ತಕ್ಕಂಥ ಗೊಂದಲವೋ ಗದ್ದಲವೋ, ಅಥವಾ ನನ್ನ ಬೆಂಬಲಿಗರು ಈ ರೀತಿ ಹೇಳ್ಬಿಟ್ರು ಅನ್ನೋ ಕೋಪವೋ ತಾಪವೋ ಏನೋ ಗೊತ್ತಿಲ್ಲ, ಅದನ್ನ ಪತ್ರಕರ್ತರ ಮೇಲೆ ತೋರಿಸಿರ್ತಕ್ಕಂಥದ್ದು. ಹಾಗಾಗಿ ನಿಜಕ್ಕೂ ಕೂಡ ಇವತ್ತಿನ ಘಟನೆ ಏನಿದೆ ಇದು ತಲೆ ತಗ್ಗಿಸುವಂತಹ ಘಟನೆ ಆಗಿದೆ. ಹಾಗಾಗಿ ಇದನ್ನ ಕಾಂಗ್ರೆಸ್ಸಿಗರು ಯಾವ ರೀತಿ ಸಮರ್ಥನೆ ಮಾಡ್ಕೊಳ್ತಾರೆ ಮತ್ತೆ ಇದನ್ನ ಯಾವ ರೀತಿ ಖಂಡಿಸ್ತಾರೆ ಅನ್ನೋ ಕೂಡ ಕಾದ್ ನೋಡ್ಬೇಕಾಗತ್ತೆ. ಅವ್ರದೇ ಸರ್ಕಾರ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದಕ್ಕೆ ಕಠಿಣ ಕ್ರಮ ಆಗ್ಬೇಕಾಗತ್ತೆ. ಅದನ್ನ ಮುಂದಿನ ದಿನಗಳಲ್ಲಿ ರಾಜಕೀಯ ಕಾರಣಗಳಿಗೋಸ್ಕರ ಬೇರೆ ಬೇರೆ ರೀತಿಯ ಕ್ಲೈಮ್ ಮಾಡ್ಕೊಳ್ಬಹುದು. ಅಲ್ಲಿದ್ದಂಥವ್ರು ಬೇರೆ ನಮ್ಗೆ ಗೊತ್ತಿರಲಿಲ್ಲ, ಅವ್ರು ಬೇರೆ ಬೆಂಬಲಿಗರಾಗಿರ್ಬೋದು ಅಂತ. ಆದ್ರೆ ಎಲ್ಲೋ ಒಂದ್ ಕಡೆ ಆ ಅಪರಾಧಿಯನ್ನ ಬಂಧಿಸಬೇಕಾಗತ್ತೆ. ಇದಕ್ಕೆ ಯಾವ ರೀತಿ ರಿಯಾಕ್ಷನ್ ಕೊಡುತ್ತೆ ಸರ್ಕಾರ ಕಾದ್ ನೋಡ್ಬೇಕಾಗಿದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ.